ನಮಸ್ತೆ ವೀಕ್ಷಕರೇ, ರಾಸ್ ಪವರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟವೇರಾ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. 2012 ಮಾಡಲು ಎಲ್ಲ ಫ್ರೆಶ್ ಟೈರ್ ಇರೋಂಥ ಒಂದು ಗಾಡಿ ರನ್ನಿಂಗ್ ಕಂಡೀಷನ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ಓನರ್ ನಂಬರ್ ಸಹ ನಾನು ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ವೀಕ್ಷಕರೇ. ಮುಂದೆ ನೀವು ಡೈರೆಕ್ಟಾಗಿ ಓನರ್ ಸಹ ಕರೆ ಮಾಡ್ಬೋದು. ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ಬೇಗ ಬಂದು ನಿಮಗೆ ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೋದು ವೀಕ್ಷಕರೇ. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಮದು ಯಾವುದೇ ಗಾಡಿ ಸೇಲ್ಗಿದ್ರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ವೀಕ್ಷಕರೇ, ನೀವು ಈಗ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಅಲ್ಲ, ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಕರೆ ಮಾಡೋಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಡೀಟೇಲ್ಸು ಕಳಿಸಿದರೆ ಸಾಕು ವೀಕ್ಷಕರೇ. ಕಾಲ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ನೀವೇನು ಮಾಹಿತಿ ಕೊಟ್ಟಿರ್ತೀರೋ ಅದೇ ಮಾಹಿತಿ ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತೀರೋ ಅದೇ ನಂಬರೇ ಯೂಟ್ಯೂಬ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಅಂತಾರೆ ಏನಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡಿಬಿಡಿ ವೀಕ್ಷಕರೇ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ, ವೀಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಿದ್ದೀನಿ. ಯಾಕಂದ್ರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡ್ತಿದ್ದಾರೆ, ಹಾಗಾಗಿ ಪದೇ ಹೇಳ್ತಿದ್ದೀನಿ ಅಷ್ಟೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದ್ರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅದು ಏನೇನು ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, ಹೇಗೆ ಅಂತ, ಎಲ್ಲಿ ಲೊಕೇಶನ್ನು, ಏನು ರೇಟ್ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಅದಾದಮೇಲೆ ಈಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಕಾಣಿಸುತ್ತೆ, ಡೈರೆಕ್ಟಾಗಿ ಅವ್ರಿಗೂ ಸಹ ಕರೆ ಮಾಡ್ಬೋದು ವೀಕ್ಷಕರ. ಟವರ್ ಎಲ್ಲ ಕಳಿಸಿದ್ದು ನೀವು? ಹಾಂ ಸರ್, ಟವರ್ ಸರ್ ಅದು. ಓಕೆ, ಮಾಡಲ್ ಎಷ್ಟು ಸರ್ ಅದು? ಸರ್ 2012. ಓಕೆ, ಎಷ್ಟು ಓನರ್ ಆಗಿದ್ದೀರಾ? ಸರ್ ನಾನು 7ನೇ ಓನರ್ ಸರ್. 7? ಹಾಂ ಸರ್. ಹಾಂ. ಮೊನ್ನೆ ತಾನೇ ತೊಗೊಂಡೆ ಸರ್, ಒಂದು ತಿಂಗಳಾಯ್ತು ತಗೊಂಡು. ಓಕೆ ಸರ್, ಎಷ್ಟು ಹೊಡಿದೆ ಗಾಡಿ ಈಗ? ಸರ್ ಅದು 3 ಲಕ್ಷನೋ ಓಡಿದೆ ಸರ್. 3 ಲಕ್ಷ? ಹಾಂ ಸರ್. ಓಕೆ, ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಈಗ? ಸರ್ ಎಲ್ಲ ಹೊಸದು ಹಾಕಿದ್ದೀನಿ ಸರ್. 4 ಹೊಸವಿದಾವ? ಹಾಂ, 4 ಸಿಲ್ ಟೈರೇ ಸರ್. ಹಾಂ. ಅಂದರೆ ಗಾಡಿ ಒಳಗಡೆ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರಾ? ಎಕ್ಸ್ಟ್ರಾ ಏನು ಸರ್, ಸಿಸ್ಟಮ್ ಇದೆ. ಇದು ಸಿಸ್ಟಮ್ ಇದೆ ಸರ್, ಮತ್ತು ಪವರ್ ವಿಂಡೋ ಅದೆಲ್ಲ ಇದೆ ಸರ್. ಪವರ್ ವಿಂಡೋ 4 ಬರ್ತಾವ? ಹೆಂಗೆ ಬರ್ತಾವೆ ಸರ್? 4 ಇದೆ ಸರ್ ಪವರ್ ವಿಂಡೋ. ಓಕೆ, ಎ ಸಿ ಏನಾದರೂ ಇದೆಯಾ? ಸರ್ ಎ ಸಿನೂ ಇದೆ ಸರ್. ವರ್ಕಿಂಗ್ ಇದೆಯಾ ಸರ್ ಈಗ? ಅದು ವರ್ಕಿಂಗ್ ಚೆಕ್ ಮಾಡಿಲ್ಲ ಸರ್ ನಾನು. ಹಾಂ ಸರ್ ಇವಾಗ ಒಂದು ತಿಂಗಳಾಯ್ತು ಸರ್. ಎಲ್ಲ ಕೆಲಸ ಮಾಡಿಸಿದ್ದೀನಿ ಸರ್, ಅದು ಗಾಡಿಗೆ A to Z ಇದೆ. ಹಾಂ. ಆ್ಯಕ್ಚುಲಿ ನಾನು ಅದು ತೊಗೊಂಡೆ ಸರ್, ಅದು ನಾನು ರಿಟರ್ನ್ ಬೆಂಗಳೂರಿಗೆ ಬಂದೆ ಸರ್, ನಾನು ಅದಕ್ಕೆ ಮಾರ್ತಾ ಇದ್ದೀನಿ ಅಷ್ಟೇ. ಓಕೆ, ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಹಾಂ ಸರ್, ಎಲ್ಲ ರನ್ನಿಂಗ್ ಇದೆ ಸರ್. FC ಏನು ಬರಲ್ಲ ಸರ್, ಅದು ವೈಟ್ ಬೋರ್ಡ್ ಇದೆಯಲ್ಲ. ಇಲ್ಲ, ವೈಟ್ ಬೋರ್ಡ್ ಆದ್ರೂ 20 ವರ್ಷಕ್ಕೊಂದ್ಸಲ ಒಂದೇ ಬರುತ್ತೆ. ಹಾಂ ಸರ್, ಇನ್ನೂ ಇದೆ ಸರ್. 2000 ಈಗ ಇನ್ನೊಂದು 4 ವರ್ಷ ಇದೆ ಸರ್ ಅದು. ಓಕೆ, ಈಗ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಹಾಂ, ರನ್ನಿಂಗ್ ಇದೆ ಸರ್. ಹಾಂ. ಈಗ ಗಾಡಿ ಎಲ್ಲಿರೋದು? ಸರ್ ಗಾಡಿ ಇರೋದು ಅಲ್ಲಿ ಇದು ಯಾದಗಿರಿ ಡಿಸ್ಟಿಕ್, ಶಾಪುರ್ ತಾಲೂಕು ಸರ್. ಜಿಲ್ಲೆ ಯಾವ್ದು ಬರುತ್ತೆ ಇದು? ಸರ್ ಯಾದಗಿರಿ ಸರ್. ಜಿಲ್ಲೆ ಯಾದಗಿರಿ ಸರ್. ಜಿಲ್ಲೆ ಯಾದಗಿರಿನಾ? ಹಾಂ ಸರ್. ಹಾಂ, ಶಾಪುರ್ ತಾಲೂಕಾ? ಹಾಂ, ಶಾಪುರ್ ತಾಲೂಕು ಸರ್. ಚಾಮನಾಳ ಅಂತೇಳಿ ಒಂದು ಹಳ್ಳಿ. ಅಲ್ಲಿಂದ ಎಷ್ಟು ದೂರ ಆಗುತ್ತೆ ಸರ್? ಶಾಪುರದಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ ಸರ್ ಅಷ್ಟೇ. 20 ಕಿಲೋಮೀಟ್ರಾ? ಹಾಂ ಸರ್. ಓಕೆ ಸರ್, ಈಗ ಗಾಡಿಗೆ ಏನು ಹೇಳ್ತೀರಿ ರೇಟು? ಸರ್ ನಾವು 3.5 ಹೇಳಿದ್ದೀವಿ ಸರ್. 3.5 ಲಕ್ಷ? ಹಾಂ ಸರ್. ಏನು ನೆಗೋಷಿಯಬಲ್ ಆಗುತ್ತಾ? ಆಗುತ್ತೆ ಸರ್. ಎಲ್ಲ ನೀಟಾಗಿ ಮಾಡಿಸಿದ್ದೀನಿ ಸರ್. ತೊಗೊಳ್ಳೋದು ಅಷ್ಟೇ, ಯೂಸ್ ಮಾಡೋದು ಸರ್. ಎಲ್ಲ ಕೆಲಸ ಮಾಡಿಸಿದ್ದೀನಿ ಅದಕ್ಕೆ ತೊಗೊಂಡ್ಮೇಲೆ. ಎಲ್ಲ ಸಿಲ್ ಟೈರ್ ಇದೆ, ಎಲ್ಲ A to Z ಇದೆ, ಎಲ್ಲ A to Z ಮಾಡಿಸಿದ್ದೀನಿ. ಓಕೆ, ತೊಗೊಳ್ಳೋರು ಅಷ್ಟೇ ಯೂಸ್ ಮಾಡ್ಕೋಬೋದು ಅಷ್ಟೇ ಸರ್, ಏನು ಕೆಲಸ ಇಲ್ಲ ಅದಕ್ಕೆ. ಅಂದರೆ ಏನು ಕೆಲಸ ಇಲ್ಲ, ಟಿಂಕರಿಂಗು ಆ ಥರ ಎಲ್ಲ A to Z ಮಾಡಿಸಿದ್ದೀನಿ ಸರ್. ಅದಕ್ಕೆ ಒಂದು ಕ್ರಾಚಸ್ ಇಲ್ಲ ಸರ್. ಅಂದರೆ ಪೇಂಟ್ ಗೀಂಟ್ ಏನಾದರೂ ಮಾಡಿಸಿದ್ರಾ? ಸರ್ ಸ್ವಲ್ಪ ಡೆಂಟ್ ಇತ್ತು ಸರ್, ಎಲ್ಲ ಕ್ಲಿಯರ್ ಮಾಡಿಸಿದ್ದೀನಿ ಸರ್ ಅದಕ್ಕೆ. ಹಾಂ. ಓಕೆ. ನಾನು ಯೂಸ್ ಮಾಡ್ಬೇಕಂತ ಮಾಡಿಸಿದ್ದೆ ಸರ್. ನಾನು ಬೆಂಗಳೂರು ಬಂದೆ, ಅದು ಸುಮ್ಮನೆ ಗಾಡಿ ಮನೇಲೇ ಇರುತ್ತೆ ಅಂತ ಕೊಡ್ತಾ ಇದ್ದೀನಿ ಸರ್ ಅಷ್ಟೇ. ಸರಿ ಸರ್, ಆಯ್ತು. ಈಗ 3.5 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತಾ? ಆಗುತ್ತೆ ಸರ್. ನಿಮ್ಮ ಕಡೆಯಿಂದ ಬಂದರೆ ಮಾಡೋಣ ಸರ್. ಸರಿ ಸರ್, ಆಯ್ತು. ಇದೇ ಗಾಡಿ ನಂಬರ್? ನೋಡ್ಕೊಳ್ಳಿ ಅಂತೇಳಿ ಸರ್. ನೋಡ್ಕೊಂಡು ಇಷ್ಟ ಆಯಿತು ಅಂತಂದರೆ ಮಾತಾಡೋಣ ಸರ್. ಓಕೆ ಸರ್, ಇದೇ ನಂಬರ್ ಹಾಕ್ಲಾ? ಸರ್ ಇದೇ ನಂಬರ್ ಹಾಕ್ಬಿಡಿ ಸರ್.
ಓಕೆ ಸರ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅಥವಾ ಗಾಡಿ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ವೀಕ್ಷಕರೇ, ನೀವು ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸಿಲ್ಲ ಅದು ಈ ಗಾಡಿಯವ್ರದ್ದು ಓನರ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಓನರಿಗೆ ಕರೆ ಮಾಡಿದ್ರೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದನೇ ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ನೀವು ಡೈರೆಕ್ಟಾಗಿ ಒಂದು ಸಲ ವಿಸಿಟ್ ಮಾಡಿ ನೋಡ್ಕೊಳ್ಳಿ, ಗಾಡಿ ಕಂಡೀಷನೆಲ್ಲ ಚೆಕ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆಯ್ತು ಅಂದರೆ ಕೂತು ಮಾತಾಡಿದರೆ ಅವರು ಇನ್ನೂ ಆದಷ್ಟು ಕಡಿಮೆ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡಿಸಿ ಕೊಡ್ಬೋದು ವೀಕ್ಷಕರಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.